ಪ್ರಿಯ ವೀಕ್ಷಕರೇ, ಮೊನ್ನೆ ಅಂದರೆ ಜುಲೈ 29ರ ಮಧ್ಯಾಹ್ನದ ಹೊತ್ತಿಗೆ ತುಮಕೂರು ಹೊರವಲಯದ ನಾಮಚಿಲುಮೆ ರಸ್ತೆಯಲ್ಲಿ ಬರುವ ಬೆಳಗುಂಬ ಬಳಿ 4 ದಾಂಡಿಗರನ್ನ ಪೊಲೀಸರು ಕೈಗೆ ಕೊಳ ತೋಡಿಸ್ಕೊಂಡು ಅತ್ತಿಂದಿತ್ತ ಇತ್ತಿಂದ ಅತ್ತ ಪೆರೇಡ್ ತರ ಓಡಾಡಿಸ್ತಾ ಇದ್ರೆ ರಸ್ತೆ ಮಧ್ಯೆ ಹೋಗ್ತಾ ಇದ್ದ ಜನ ಅರೆ ಇಲ್ಯಾವುದೋ ಸಿನಿಮಾ ಶೂಟಿಂಗ್ ನಡೀತಾ ಇದೆಯಾ ಅನ್ನೋ ತರ ತಮ್ಮ ಗಾಡಿಗಳನ್ನ ರೋಡ್ ಸೈಡ್ ಹಾಕೊಂಡು ಆ ದಾಂಡಿಗರನ್ನ ನೋಡ್ತಾ ಏನಿದು ಯಾಕಿಂಗೆ ಅಂತ ಕೇಳ್ತಾ ಇದ್ರು. ಮಾಹಿತಿ ಗೊತ್ತಿದ್ದವರು ಅದೇ ಮೊನ್ನೆ ಕೊಲೆ ನಡೀತಲ್ಲ, ಅವರನ್ನ ಕೊಚ್ಚಿದವರು ಈ ಐನಾಯ್ತಿಗಳೇ ಅಂತ ಸಮಜಾಯಿಷಿ ಕೊಡ್ತಾ ಇದ್ರು. ಪೊಲೀಸರು ಕೂಡ ನಡೀರಪ್ಪ, ಇಲ್ಲಿ ಯಾವುದು ಸಿನಿಮಾ ನಡೀತಾ ಇಲ್ಲ ಅಂತ ಗದರಿಸ್ತಾ ಇದ್ರು. ಆದ್ರೆ ಜನ ಮಾತ್ರ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಈ ಪಾಪಿಗಳನ್ನ ನೋಡ್ತಾ ಅರೆ ರೇ 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 ಇಷ್ಟು ಚಿಕ್ಕ ವಯಸ್ಸಿಗೆ ಕೈಗೆ ಲಾಂಗ್ ಮಚ್ಚು ತಗೊಂಡವ್ರೆ ಈ ದರಿದ್ರು ನನ್ನ ಮಕ್ಕಳು. ಸುಮ್ನೆ ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಲ್ದೆ ಅವನ್ಯಾರೋ ಕ್ರಿಮಿ ಮಾಜಿ ರೌಡಿ ಶೀಟರ್ ಕೊಂದು ಅವ್ರ ಹೆಂಡ್ರ ಮಕ್ಕಳನ್ನ ಅನಾಥ ಮಾಡಿಬಿಟ್ಟವ್ರೆ ಅಂತ ಶಪಿಸ್ತಾ ಇದ್ರು. ನೋಡಿದ್ರಲ್ವಾ, ಹತ್ಯೆ ಆರೋಪದಲ್ಲಿ ಜೈಲು ಸೇರಿರುವ ದಾಂಡಿಗ ನಟ ದರ್ಶನ್ ಅಭಿನಯದ ಕರಿಯ ಸಿನಿಮಾದ ಈ ಸಾಂಗ್ ಅನ್ನ ನಾವೀಗ ಅದನ್ನ ಬೇರೆ ರೀತಿನೇ ಹೇಳಬೇಕಾಗುತ್ತೆ. ಗೂಳಿ, RX ಹಾಲು, ಉಂಡೆಲೆ, ಆಸ್ನ, ಹೆಂಗವಲ್ಲ ನಿಮ್ ಡೌಗಳು, ಚೇತನ, ಶಿವಕುಮಾರ, ಕುಮಾರ, ಸಂದೀಪ, ಹೆಂಗವರೋ ನಿಮ್ ಕನಸುಗಳು ಅಂತ ಲಿರಿಕ್ಸ್ ಬದಲಾಯಿಸಿ ಹೇಳಬೇಕಷ್ಟೇ. ಹೌದು ವೀಕ್ಷಕರೇ, ಈ 4ರನ್ನ ಒಮ್ಮೆ ಸರಿಯಾಗಿ ನೋಡ್ಬಿಡಿ. ಅದರಲ್ಲಿ ಒಬ್ಬ 30 ದಾಟಿರುವ ಗಡವ, ಅವನು ಬಿಟ್ರೆ ಉಳಿದ 3 ಕೂಡ 30 ವರ್ಷ ಒಳಗಿನವರೇ. ಈ 4 ಜನ ಬಾರ್ಕೋಲ್ಗಳು ಕೈಗೆ ತೊಟ್ಕೊಂಡು ತಾವು ಮಾಡಿರುವ ಘನಂದಾರಿ ಕೆಲಸವನ್ನ ಪೊಲೀಸರಿಗೆ ತೋರಿಸ್ತಾ ಸ್ಥಳ ಮಾಜರಿಗೆ ಸಹಕಾರ ನೀಡ್ತಾ ಮುಖದಲ್ಲಿ ಯಾವ ಪಶ್ಚಾತ್ತಾಪವನ್ನು ತೋರಿಸಿಕೊಳ್ಳದೆ ಯಾವುದೋ ಯುದ್ಧ ಗೆದ್ದವರಂಗೆ ಫೋಸ್ ಕೊಡ್ತಾ ಇರೋದನ್ನ ನೋಡಿದ್ರೆ ನಿಜವಾಗ್ಲೂ ಬೇಸರ ಅನ್ಸಲ್ವಾ? ಬದುಕಿ ಬಾಳಬೇಕಾದ ಈ ಐನಾತಿಗಳಿಗೆ ಈ ವಯಸ್ಸಲ್ಲಿ ಅದ್ಯಾಕೆ ಮಚ್ಚು ಲಾಂಗ್ ಹಿಡಿದು ಕೊಚ್ಚುವ ತೆವಲು ಹುಟ್ಕಣ್ತೋ ಏನೋ ಬೆಳಗುಂಬದ ಸಿದ್ದರಾಮೇಶ್ವರನೇ ಬಲ್ಲ. ಇವ್ರ ಪರಿಚಯವನ್ನ ತುಮಕೂರು SP ಅಶೋಕ್ ಕೆ ವೆಂಕಟ್ ಅವರೇ ಮಾಡ್ತಾರೆ. ಒಮ್ಮೆ ನೋಡ್ಬಿಡಿ. ಬಟ್ ಆ ಕೇಸ್ ಅದು ಅಕ್ವಿಟ್ ಆದಮೇಲೆ ಕೆಲವು ದಿನದ ಮೇಲೆ ಆ ರೌಡಿ ಶೀಟ್ ಅನ್ನು ಕ್ಲೋಸ್ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಸೊ ಆರೋಪಿಗಳ ಹಿನ್ನೆಲೆ ಯಾವುದು, ಹೇಗೆ ಸೊ ಚೇತನನ್ ಅವರು ಸೊ ಈ ತುಮಕೂರಲ್ಲೇ ಒಂದು SS ಫಿಟ್ನೆಸ್ ಜಿಮ್ ಅಂತ ಇಟ್ಕೊಂಡಿದ್ದಾರೆ. ಸೊ ಇವರಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ, ಓನರ್ ಕಮ್ ಜಿಮ್ ಟ್ರೈನರ್ ಆಗಿ. ಮತ್ತು ಶಿವಕುಮಾರ್ ಇದು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ. ಸೊ ಅವತ್ತಿನ ದಿನ ಗಾಡಿಯನ್ನು ಓಡಿಸಿರೋದು ಸಹ ಇವರೇ ಆಗಿರ್ತಾರೆ. ಸೊ ಇವರು ಮೂಲತಃ ಮೈಸೂರು ಟೌನ್ ವಾಸ್ತವ್ಯರು. ಮತ್ತು ಕುಮಾರ್ D ಅನ್ನೋರು ಸೆಂಟ್ರಿಕ್ ಕೆಲಸ ಮಾಡ್ತಾರೆ. ಇವರು ದೇವರಾಯಪಟ್ಟಣ ಕ್ಯಾತ್ಸಂದ್ರ ತುಮಕೂರು ಅವರು, ಇಲ್ಲಿನ ಲೋಕಲ್ ಫ್ರೆಂಡ್ ಆಗಿರ್ತಾರೆ. ಇನ್ನೊಬ್ಬ ಸಂದೀಪ್ ಅನ್ನೋರು, ಇವರು ಮೂಲತಃ ದೊಡ್ಡಬಳ್ಳಾಪುರ ಇರ್ತಾರೆ, ಬಟ್ ಸದ್ಯಕ್ಕೆ ಇವರು ಹಾಸನ್ ಟೌನಲ್ಲಿ ವಾಸ ಇರ್ತಾರೆ. ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಯಾವ ಚಿಕ್ಕ ಮೊದಲಿಂದನೂ ಇವರು ಒಟ್ಟಿಗೆ ಬೆಳೆದಿರುವ ಹುಡುಗರಾಗಿರ್ತಾರೆ. ಕೇಳಿಸ್ಕೊಂಡ್ರಲ್ವಾ SP ಅವ್ರ ಮಾತು. ಈ ಚೇತನ್ ಅಲಿಯಾಸ್ ಗೂಳಿ ಮೂಲತಃ ತುಮಕೂರಿನ ಬೆಳಗುಂಬ ನಿವಾಸಿ. ಜಿಮ್ ಸೆಂಟರ್ ಒಂದನ್ನ ತೆಗೆದು ಜಿಮ್ ಟ್ರೈನರ್ ಕಮ್ ಓನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನ ಉಳಿದ ಸ್ನೇಹಿತರಾದ ಶಿವಕುಮಾರ್ ಅಲಿಯಾಸ್ RX ಹಾಲು ಮೈಸೂರು ಮೂಲದವನು, ಇವನದು ಡ್ರೈವರ್ ಕೆಲಸ. ಮತ್ತೊಬ್ಬ ಕುಮಾರ D ಅಲಿಯಾಸ್ ಉಂಡಲೆ ತುಮಕೂರಿನ ದೇವರಾಯಪಟ್ಟಣ ನಿವಾಸಿ, ಇವನದು ಸೆಂಟ್ರಿಂಗ್ ಕೆಲಸ. ಉಳಿದ ಕೊನೆಯವನು ಸಂದೀಪ್ ಅಲಿಯಾಸ್ ಹಾಸನ, ಸದ್ಯ ಹಾಸನದ ನಿವಾಸಿ, ಇವನದು ಡ್ರೈವರ್ ಕೆಲಸ. ಇವರೆಲ್ಲ ಮಾಡಿರುವ ಮಹಾನ್ ಘನ ಕಾರ್ಯದ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಅದೇನು ಅನ್ನೋದನ್ನ ನೋಡೋಣ ಬನ್ನಿ. ಹೀಗೆ ಸ್ಮಾರ್ಟ್ ಆಗಿ ಯಂಗಾಗಿ ಮಿರ ಮಿಂಚುವ ಈ ಚೇತನ್ ಅಲಿಯಾಸ್ ಗೂಳಿ ಇದನ್ನಲ್ಲ, ಇವನೇ ಈ ಕ್ರೈಮ್ ಕಥೆಯ ಕಥಾ ಹಾಗೂ ಖಳನಾಯಕ.
ಕಳೆದ ಕೆಲವು ವರ್ಷಗಳ ಹಿಂದೆ ಇವನು ಇದೇ ಏರಿಯಾದ ಹುಡುಗಿಯೊಬ್ಬಳ ಜೊತೆ ಗಾಢವಾದ ಪ್ರೀತಿಗೆ ಬಿದ್ದಿರ್ತಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬಿಟ್ಟಿರಲಾಗದಷ್ಟು. ಹಲವು ವರ್ಷಗಳ ಪ್ರೀತಿ ಬಳಿಕ ಮದುವೆ ಪ್ರಸ್ತಾಪ ಬಂದಾಗ ಇವ್ರ ಮನ ಕಡೆಯವರು ಜಾತಿ ಬೇರೆ ಅನ್ನೋ ಕಾರಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ಇಬ್ಬರಿಗೂ ಬೇರೆ ಬೇರೆ ಮದುವೆ ಕೂಡ ಆಗಿಬಿಡುತ್ತೆ. ಬಟ್ ಸುಮಾರು 5-6 ವರ್ಷ ಹಿಂದೆ ಇದು ನಡೆದಿದೆ. ಸೊ ಇವರಿಬ್ಬರು ಬೇರೆ ಬೇರೆ ಕಮ್ಯುನಿಟಿಗೆ ಸೇರಿದವರು. ಸೊ ಮದುವೆ ಮುಂದುವರ್ಸೋಕ್ಕೆ ಆಗಲಿಲ್ಲ. ಅದಾದ ಮೇಲೆ ಅವರು ಬೇರೆ ಬೇರೆ ಕಡೆ ಮದುವೆಗಳನ್ನು ಸಹ ಮಾಡಿದ್ದಾರೆ. ಒಮ್ಮೆ ನೋಡಿ ಮತ್ತೆ ತಿರುಗಿ ನೋಡು ಹಾಗೆ ಮಾಡಿದೆ. ಈ ಇಬ್ಬರಿಗೂ ಮದುವೆ ಏನೋ ಆಗಿದ್ರು ಈ ಕಳ್ಳ ಪ್ರೇಮಿಗಳ ಮನಸ್ಸು ಮಾತ್ರ ಪರಸ್ಪರ ಒಬ್ರಿಗೊಬ್ರಿಗೆ ಹಾತೊರೆಯುತ್ತಲೇ ಇರುತ್ತೆ. ಅದೇಗೋ ಏನೋ ಈ ಗೂಳಿಯ ಹಳೆ ಲವರ್ ಮ್ಯಾಟ್ರು ಮದುವೆಯಾದವನ ಕಿವಿಗೆ ತಲುಪಿ ಗೂಳಿ ಲವರ್ನಿಂದ ದೂರವಾಗಿ ಬಿಡ್ತಾನೆ. ಆಗ ಅವಳಿಗೆ ಆಸರೆಯಾದವನೇ ಈ ಚೇತನ್ ಅಲಿಯಾಸ್ ಗೂಳಿ. ಹಳೆ ಗಂಡನ ಪಾದವೇ ಗಟ್ಟಿ ಎಂದು ತಿಳಿದ ಇವನ ಮಾಜಿ ಪ್ರೇಯಸಿ ಇನ್ಸ್ಟಾಗ್ರಾಮ್ ಮೂಲಕ ಮತ್ತೆ ತನ್ನ ಹಳೆ ಲವ್ ಟ್ರ್ಯಾಕಿಗೆ ಮರಳಿ ಬಿಡ್ತಾರೆ. ಗೊತ್ತೇ ಆಗದಂತೆ ನೀನು ಮತ್ತೆ ತಿರುಗಿ ನೋಡಿದೆ. ಯಾವುದು ಈ ಹೃದಯ? ಈ ಚೇತನ್ ಬದುಕು ಕಟ್ಟಿಕೊಳ್ಳಬೇಕಾದ ಕಾರಣಕ್ಕೆ ಮೈಸೂರಿಗೆ ತೆರಳಿ ಅಲ್ಲಿ ಜಿಮ್ ಒಂದರಲ್ಲಿ ಟ್ರೈನಿಂಗ್ ಪಡೆದು ದೇಹ ಉರಿಗೊಳಿಸಿಕೊಂಡು ಬೆಳಗುಂಬಾಗೆ ಬಂದು SS ಫಿಟ್ನೆಸ್ ಅನ್ನೋ ಜಿಮ್ ಸೆಂಟರ್ ತೆಗೆದು ಬದುಕು ಕಟ್ಟಿಕೊಳ್ತಾನೆ. ಜಿಮ್ನಿಂದ ಒಳ್ಳೆ ಕಮಾಯಿ ಬರ್ತಾ ಇರುತ್ತೆ. ಮನೆ ಕಡೆ ಕೂಡ ಆರ್ಥಿಕವಾಗಿ ಚೆನ್ನಾಗೇ ಇರ್ತಾರೆ. ಜೊತೆಗೆ ಕುಟುಂಬದ ಹಿನ್ನೆಲೆ ಕೂಡ ಚೆನ್ನಾಗಿರುತ್ತೆ. ಮೈಸೂರಿಗೆ ಜಿಮ್ ಟ್ರೈನಿಂಗ್ ಹೋಗಿದ್ದ ವೇಳೆ ತುಮಕೂರು ಗುಬ್ಬಿ ಮೂಲದ ಯುವತಿ ಜೊತೆ ಲವ್ವಿಗೆ ಬಿದ್ದು ಮನೆಯವರನ್ನ ಒಪ್ಪಿಸಿ ಮದುವೆ ಮಾಡ್ಕೊಂಡಿರುವಾಗಲೇ ಹಳೆ ಪ್ರೇಮಿ ಇವನ ಲಿಂಕಿಗೆ ಬಂದ್ಬಿಡ್ತಾಳೆ. ಆಗ ಎಂಟ್ರಿ ಆಗೋನೆ ಮಾಜಿ ರೌಡಿ ಶೀಟರ್ ಮಲ್ಲ ಅಲಿಯಾಸ್ ವೀರಣ್ಣ. ಈ ಮಲ್ಲ ಗೂಳಿ ಹಳೆ ಲವರ್ ತಾಯಿಯ ತಮ್ಮ. ಇವನೇನು ಕಮ್ಮಿ ಆಸಾಮಿ ಏನಲ್ಲ. ಈ ಹಿಂದೆ ಅಂದ್ರೆ 2008ರಲ್ಲಿ ನಡೆದಿದ್ದ ಗೆಡ್ಡೆ ರಾಜನ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದ. ಹಲವಾರು ವರ್ಷಗಳ ಜೈಲು ಶಿಕ್ಷೆ ಬಳಿಕ ಹೈಕೋರ್ಟ್ನಲ್ಲಿ ಪ್ರಕರಣ ವಜಾಗೊಂಡು ಜೈಲಿನಿಂದ ಬಿಡುಗಡೆಯಾಗಿ ರೌಡಿ ಶೀಟ್ನಿಂದ ಮುಕ್ತಿ ಹೊಂದಿ ಸಣ್ಣ ಪುಟ್ಟ ಲ್ಯಾಂಡ್ ಡೀಲಿಂಗ್, ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ. ರಿಲೇಶನ್ಶಿಪ್ ಮ್ಯಾಟ್ರಲ್ಲಿ ಈ ವೀರಣ್ಣ ಏನಿದ್ದಾರೆ ಅವರ ಅಕ್ಕ ಮಗಳ ಹಾಗೂ ಮತ್ತೆ ಈ ವ್ಯಕ್ತಿ ಚೇತನನ್ ಅವ್ರಿಗೆ ಏನು ಸಂಬಂಧ ಇದೆ, ಆ ಸಂಬಂಧ ಹಿನ್ನೆಲೆ ವೀರಣ್ಣಗೆ ಇಷ್ಟ ಇಲ್ಲದೆ ಇದು ನಡೀತಾ ಇರೋ ಕಾರಣಕ್ಕೆ ಇವರಿಗೆ ಜಗಳ ಆಗಿರೋದು ನಮ್ಗೆ ಕಂಡು ಬರ್ತದೆ. ಮಲ್ಲ ಕೂಡ ಅವನು ವಾರ್ನ್ ಮಾಡಿದ್ದಂತ ಸರ್ ಚೇತನ್ಗೆ ಮತ್ತು ವೀರಣ್ಣಗೆ ಇದು ಮುಂಚೆನೂ ಸುಮಾರು ಒಂದು 4-5 ತಿಂಗಳಿಂದನೂ ಈ ವಿಚಾರವಾಗಿ ಆವಾಗ ಮಾತುಕತೆ ನಡೀತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಫ್ಯಾಮಿಲಿ ಹಂತದಲ್ಲಿನೂ ಇವರು ಒಂದು ಸಾರಿ ಕೂತ್ಕೊಂಡು ಎಲ್ಲರೂ ಮಾತಾಡಿರೋದು ಕಂಡು ಬರ್ತಾ ಇದೆ. ಬಟ್ ಆದರೆ ಇಷ್ಟೆಲ್ಲ ಮಾತಾಡಿದ್ರು ಅವ್ರ ಬಗೆಹರಿಲ್ಲ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಈ ರೌಡಿ ಶೀಟರ್ ಮಲ್ಲ ಚೇತನ್ ಅಲಿಯಾಸ್ ಗೂಳಿ ಲವ್ ಬ್ರೇಕಪ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾನೆ. ಈ ಸಿಟ್ಟು ಆರಂಭದಲ್ಲಿ ಇದ್ರೂ ಇವನನ್ನ ಎದುರಿಸುವ ಧೈರ್ಯ ತಾಕತ್ತಿಲ್ಲದ ಕಾರಣ ಸುಮ್ಮನಾಗಿ ಬೇರೆ ಮದುವೆಯಾಗಿದ್ದ ಗೂಳಿಗೆ ಈ ಮಲ್ಲನ ಮೇಲೆ ಸಹಜವಾಗಿ ಅಸಹನೆ ಇದ್ದೇ ಇತ್ತು. ಮತ್ತೆ ಮಲ್ಲನ ಅಕ್ಕನ ಮಗಳ ಬದುಕಲ್ಲಿ ಗೂಳಿ ರೀಎಂಟ್ರಿ ಆದಾಗ ಖುದ್ದು ಹೋದ ಮಲ್ಲ ಚೇತನ್ಗೆ ಆವಾಜ್ ಬಿಟ್ಟು 2-3 ಬಾರಿ ಜಗಳ ಮಾಡಿ ಹಲ್ಲೆ ಕೂಡ ಮಾಡಿ ನೀನು ಹೀಗೆ ಮುಂದುವರೆದ್ರೆ ನೀನು ಬಿಡಲ್ಲ ಅಂತ ವಾರ್ನ್ ಮಾಡಿಬಿಡ್ತಾನೆ. ಮಲ್ಲ ಅವನಿಗೆ ವಾರ್ನ್ ಮಾಡಿದ್ದ, ನೀನು ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ. ಅದೇ ಈಗಾಗಲೇ ಹೇಳಿದಂಗೆ ಈಗ ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡ್ತೀವಿ. ಪ್ರೈಮಾ ಫೇಸಿ ನಮ್ಗೆ ಇರೋದೇನೆಂದರೆ ಇವರು ಫ್ಯಾಮಿಲಿ ಹಂತದಲ್ಲಿನೂ ಕೂತ್ಕೊಂಡು 2 ಕುಟುಂಬಗಳು ಮಾತಾಡ್ಕೊಂಡಿರೋದು ನಮಗೆ ಕಂಡು ಬರ್ತದೆ. ಈ ಗೂಳಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಸರ್ ಚೇತನ್ನಲ್ಲಿ? ಇಲ್ಲ. ಈ ಅಕ್ಯೂಸ್ಡ್ಗಳು 4 ಜನ ಸಿಕ್ಕಿದ್ದಾರೆ. 4 ಜನಕ್ಕೂ ಯಾವುದೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಫಸ್ಟ್ ಟೈಮ್ ಅಫೆಂಡರ್ಸ್ ಇದ್ದಾರೆ. ಸೊ ಈ ವಿಚಾರಕ್ಕೆ ಅವರು ಮೋಟಿವೇಟ್ ಆಗಿ ಮಾಡಿರೋದು ಕಂಡು ಬರ್ತಾ ಇದೆ. ಇಳಿಬೇಡ ಮಗ ಇಳಿಬೇಡ, ಈ ರೌಡಿಸಂಗೆ ಇಳಿಬೇಡ. ಇಳಿದರು ಎಲ್ಲ ಬಿಟ್ಟಿದ್ದೀನಿ ಅಂತ ಎಲ್ಲೂ ಬಾಯಿ ಬಿಡಬೇಡ. ಬಿಟ್ಟವನಂತ ಗೊತ್ತಾಗದ್ರೆ ಸೆಚ್ಚು ಹಾಕ್ತಾರೆ. ಬೀದಿ ಹೆಣ ಆಗೋಯ್ತೀಯ ಹೊಡೆದಾಕ್ ಬಿಡ್ತಾರ. ಈ ಮಾಜಿ ರೌಡಿ ಶೀಟರ್ ಮಲ್ಲ ನಾನು ಡಾನ್ ರೌಡಿ ಶೀಟರ್ ಅಂತ ಹವಾ ಮೇಂಟೈನ್ ಮಾಡಿಕೊಂಡು ಅಕ್ಕನ ಮಗಳಿಂದ ಚೇತನ್ ದೂರ ಮಾಡುವ 2ನೇ ಯತ್ನ ನಡೆಸಿ ನಿನ್ನ ಬಿಡಲ್ಲ ಅಂತ ಥ್ರೆಟ್ ಮಾಡಿದಾಗ ಅಷ್ಟೊತ್ತಿಗಾಗಲೇ ಸ್ವಲ್ಪ ಬಲಿತಿದ್ದ ಚೇತನ್ ತನ್ನ ಹುಡುಗರ ಜೊತೆ ಸೇರಿ ಸ್ಕೆಚ್ ಹಾಕ್ತಾನೆ. ಮಲ್ಲ ಈಗ ಮೊದಲಿನ ಥರ ಇಲ್ಲ, ಅಲ್ಕಿತ್ತ ಹಾವು ಎಂದು ತಿಳಿದು ತಂಡ ಕಟ್ಕೊಂಡು ಅವನನ್ನು ಮುಗಿಸುವ ಪ್ಲಾನ್ ಮಾಡೇ ಬಿಡ್ತಾನೆ. ಅವನ ಕೈಲಿ ನಾನು ಹೆಣ ಆಗೋದಕ್ಕಿಂತ ಅವನನ್ನೇ ಶಿವ ಅನಿಸ್ಬಿಡೋಣ ಎಂದುಕೊಂಡವನಿಗೆ ಮೊನ್ನೆ ಜುಲೈ 26ರ ಭಾನುವಾರ ಇಳಿ ಸಂಜೆ ಮುಹೂರ್ತ ಕೂಡು ಬಂದಿದೆ.
26 ಜುಲೈಗೆ ಸಾಯಂಕಾಲ ಸುಮಾರು 8:15 ಸಮಯದಲ್ಲಿ ನಮ್ಮ ದೇವರಾಯದುರ್ಗ ರೋಡ್ ಹೋಗುವ ಬೆಳಗುಂಬ ಹತ್ರ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಒಬ್ಬ ವ್ಯಕ್ತಿಯನ್ನು ಯಾರೋ ದುಷ್ಕರ್ಮಿಗಳು ಬಂದು ಮಚ್ಚುವಿಂದ ಹೊಡೆದು ಸಾಯಿಸಿದ್ದಾರೆ ಅಂತ. ಇಮಿಡಿಯೇಟಾಗಿ ಲೋಕಲ್ ಪೊಲೀಸರು ಸ್ಪಾಟ್ಗೆ ರೀಚ್ ಆಗಿದ್ದಾರೆ. ಅವರು ಕನ್ಫರ್ಮ್ ಮಾಡಾದ್ಮೇಲೆ ನಾವು ಸೀನಿಯರ್ ಆಫೀಸರ್ ಸಹ ಎಲ್ಲ ಸ್ಪಾಟ್ಗೆ ಹೋಗಿ ನೋಡಿದಾಗ ವೀರಣ್ಣ ಅಲಿಯಾಸ್ ಮಲ್ಲ ಅನ್ನೊಬ್ಬವರು ಸುಮಾರು 38 ವರ್ಷ ವಯಸ್ಸು. ಸೊ ಇವರು ಬ್ಲಡ್ಡಲ್ಲಿ ಪೂಲ್ ಆಫ್ ಬ್ಲಡ್ಡಲ್ಲಿ ಅಲ್ಲಿ ರೋಡ್ ಮೇಲೆ ಕೆಳಗೆ ಬಿದ್ದಿದ್ದರು. ಪಕ್ಕನೇ ಅವರು ಬೈಕ್ ಸಹ ಬಿದ್ದಿತ್ತು. ನಾವು ಇಮಿಡಿಯೇಟಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿ ತಿಳಿಸಿ ಬಾಡಿಯನ್ನು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಅದಾದ ಮೇಲೆ ಮೃತ ಹೆಂಡತಿ ಅವರಿಂದ ಕಂಪ್ಲೇಂಟ್ ತೊಗೊಂಡು ಒಂದು FIR ಅಂಡರ್ ಸೆಕ್ಷನ್ 103 ಸಬ್ ಕ್ಲಾಸ್ 1 BNS ಅಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಸದಾವಕಾಶಕ್ಕಾಗಿ ಕಾದು ಕುಳಿತಿದ್ದ ಈ ಗೂಳಿ ಗ್ಯಾಂಗ್ ಕಣ್ಣಿಗೆ ಅಂದು ಮಲ್ಲ ಅದೇ ರಸ್ತೆಯಲ್ಲಿರುವ ಲಿಕ್ಕರ್ ಒಂದರಲ್ಲಿ ಸ್ವಲ್ಪ ಪೋಟ್ಕೊಂಡು ಒಂದಷ್ಟು ಪಾರ್ಸಲ್ ತಗೊಂಡು ಮನೆ ಕಡೆ ಬೈಕ್ನಲ್ಲಿ ಹೋಗುವ ವೇಳೆ ಈ ಹರಾಮಿಕೋರರ ತಂಡದ ಕಣ್ಣಿಗೆ ಬಿದ್ದಿದ್ದಾನೆ. ಆಗ ಅವನು ಬೈಕಿಗೆ ಕಾರ್ ಗುದ್ದಿಸಿ ಕೆಳಗೆ ಬಿದ್ದವನ ಮೇಲೆ ಮಾರಕಾಸ್ತ್ರಗಳಿಂದ ತೀವ್ರ ದಾಳಿ ಮಾಡಿ ಅವನ ಕಥೆ ಮುಗೀತು ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತೆ ಈ ಹಂತಕರ ತಂಡ. ಈ ಚೇತನ್ ಮತ್ತು ಇನ್ನೂ 3 ಜನ ಸಹಚರರು ಶಿವಕುಮಾರ್, ಕುಮಾರ್ ಡಿ, ಸಂದೀಪ್ ಈ 3 ಜನರನ್ನು ಸೇರಿಸ್ಕೊಂಡು ಆ ದಿನ ಕಾರಲ್ಲಿ ಬಂದು ಮೊದಲ ಬುದ್ಧಿ ಬೈಕನ್ನು ಕಾರ್ ಜೊತೆ ಕೆಳಗೆ ಬಿದ್ದಾದ ಮೇಲೆ ಹೋಗಿ ಮಚ್ಚಿಂದ ಹೊಡೆದು ಮುಖ ಮೇಲೆ ತಲೆ ಮೇಲೆ ಹೊಡೆದು ಸ್ಪಾಟಲ್ಲೇ ಸಾಯಿಸಿರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ಮಾಹಿತಿ ತಿಳಿದು ಬಂದ ತಕ್ಷಣ ನಾವು ಟೀಮ್ ಮಾಡಿ ನಮ್ಮ ಕ್ಯಾತ್ಸಂದ್ರ ಪೊಲೀಸರನ್ನು ಮತ್ತು ಬೇರೆ ಟೀಮ್ಸ್ನ ಫಾರ್ಮ್ ಮಾಡಿ ಹುಡ್ಸ್ಕೋವಾಗ ನಮಗೆ ಅರ್ಲಿ ಅವರ್ಸ್ 28th ಮಾರ್ನಿಂಗ್ ಅರ್ಲಿ ಅವರ್ಸ್ನಲ್ಲಿ ಇವರು ಮೈಸೂರು ಹತ್ರ ಒಂದು ರೈಲ್ವೆ ಸ್ಟೇಷನ್ ಹತ್ರ ಸಿಗ್ತಾರೆ. ಇನ್ಫಾರ್ಮೇಷನ್ ಮಾಹಿತಿ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಪ್ರೊಡ್ಯೂಸ್ ಮಾಡಾದ ಮೇಲೆ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಪಕ್ಕ ಪ್ಲಾನ್ ಮಾಡಿಕೊಂಡೇ ಫೀಲ್ಡ್ಗಿಳಿದ ಈ ಕಿಲಾಡಿಗಳು ಮಾಜಿ ರೌಡಿ ಶೀಟರ್ ಮಲ್ಲ ಈಗ ಹಲ್ಲು ಕಿತ್ತ ಹಾವು ಬುಸ್ಗುಡುತ್ತೆ ಅಷ್ಟೇ. ಕಚ್ಚೋಕ್ಕೂ ಮುಂಚೆ ನಾವೇ ಬಡಿದು ಬಿಸಾಕೋಣ ಅಂತ ನಿರ್ಧಾರ ಮಾಡಿ ಮಲ್ಲನ ಬದುಕಿಗೆ ಇತಿಶ್ರೀ ಆಡಿಬಿಟ್ಟಿದ್ದಾರೆ. ಇದೀಗ ಮಲ್ಲನ ಕುಟುಂಬ ಅನಾಥವಾಗಿದೆ. ಈ ಹಿಂದೆ ಮರ್ಡರ್ ಮಾಡಿ ಜೈಲಿಗೆ ಹೋಗಿದ್ದ ಮಲ್ಲನ ಸಹೋದರ ಕೂಡ ಜೈಲಲ್ಲೇ ಸಾವನ್ನಪ್ಪಿದ್ದ. ಇದೀಗ ದುರಂತ ಅಂತ್ಯವಾಗುವ ಸರದಿ ಮಲ್ಲನದಾಗಿತ್ತಷ್ಟೇ. ಕ್ರೈಮ್ ಜಗತ್ತಲ್ಲಿ ಒಮ್ಮೆ ನೆತ್ರನ್ನ ಕೈಗೆ ಅಂಟಿಸ್ಕೊಂಡ ಮೇಲೆ ಅವನ ಅಂತ್ಯ ಕೂಡ ಅದೇ ರೀತಿಯಾಗುತ್ತೆ ಅನ್ನೋದಕ್ಕೆ ಮಲ್ಲನ ಕೊಲೆ ಪ್ರಕರಣ ಸಾಕ್ಷಿಯಾಯಿತಷ್ಟೇ. ಕ್ಯಾತ್ಸಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ನೇತೃತ್ವದ ಪೊಲೀಸ್ ತಂಡ ಈ ಹಂತಕರಿಗೆ ತಕ್ಕ ಶಾಸ್ತಿ ಮಾಡುವ ನಿಟ್ಟಿನಲ್ಲಿ ಬಿಗಿಯಾದ ತನಿಖೆ ನಡೆಸ್ತಾ ಇದ್ದಾರೆ. ಒಂದು ಅವರು ಮಾಹಿತಿ ಏನೋ ಕರೆಸಿ ಒಂದು ಹೆಣ್ಮಗು ವಿಚಾರ ಬೇಡ ಅಂತಕ್ಕಂಥ ವಿಚಾರನ ಹೇಳ್ದಂಥ ಸಂದರ್ಭದಾಗಿ ಇಬ್ಬರು ಪ್ರತಿಷ್ಠೆಗೆ ತಗೊಂಡಿದ್ದಾರೆ ಅಂತ ಗೊತ್ತಾಗ ಮುಂದಿನ ದಿನಗಳಲ್ಲಿ ಏನು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಅದೇ ಅಷ್ಟಾಗಿದೆ. ಭಗವಂತ ನಿಮ್ಮ ಮುಖಾಂತ ಆದರೂ ಅವ್ರ ಕುಟುಂಬಕ್ಕೆ ಮತ್ತು ಚಿಕ್ಕ ಮಗು ಅವ್ರ ಹೆಂಡತಿ ಇನ್ನು ಚಿಕ್ಕ ವಯಸ್ಸು ಅವರು ಎಲ್ಲ ಬಿಟ್ಟಿದ್ದ. ನಾವು ಸಹ ತುಂಬ ಒಡನಾಟ ಇತ್ತು, ಎಲ್ಲ ಬಿಟ್ಟಿದ್ದ. ಆಲೇ 8-10 ವರ್ಷಗಳಿಂದ ಯಾವುದೇ ಥರದ ಆಕ್ಟಿವಿಟೀಸ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಸೌಮ್ಯವಾಗಿ ಸಮಾಜದಲ್ಲಿ ಹೆಂಗೆ ಬದುಕಬೇಕೋ ನಾಗರಿಕನಾಗಿ ಬದುಕ್ತಾ ಇದ್ದ. ವ್ಯವಸಾಯ ವ್ಯಾಪಾರ ಮಾಡಿಸ್ತಾ ಇದ್ದ. ಇತ್ತು ಅದು ಕ್ಯಾನ್ಸಲ್ ಆಗಿತ್ತಾ? ಹಾಂ, ಅದು ಕ್ಯಾನ್ಸಲ್ ಆಗಿತ್ತು. ಶೀನಪ್ಪ, ಈ ಮಲ್ಲ ಎಲ್ಲ ಏನೋ ಬಿಟ್ಟಿದ್ದ ಅಂತ ಹೇಳ್ತಾ ಇದ್ದೀರಾ ನಿಜ. ಈ ಹಿಂದೆ ಗೆಡ್ಡೆ ರಾಜನ ಹೊಡೆದಾಕ್ದಾಗ ಅವನ ಕುಟುಂಬ ಕೂಡ ಹೀಗೆ ಸಫರ್ ಮಾಡಿರುತ್ತೆ ಅಲ್ವಾ? ಈ ಮಲ್ಲನ ಕೈಗೆ ಅಂಟಿದ್ದ ರಕ್ತದ ಕಲೆಯ ಹವಾ ಮೇಂಟೈನ್ ಮಾಡೋದು ಬಿಟ್ಟು ತಾನೇ ಕಾನೂನು ಕೈಗೆ ತೆಗೆದುಕೊಳ್ಳದೆ ಪೊಲೀಸ್ ಮೂಲಕ ಈ ಸಮಸ್ಯೆಗೆ ಇತಿಶ್ರೀ ಆಡಬಹುದಿತ್ತಲ್ವಾ? ಅದಾಗಲಿಲ್ಲ. ಹಾಗಾಗಿ ಹೀಗಾಗಿದೆ ಅಷ್ಟೇ. ಈ ಚೇತನ್ಗೆ ಗೂಳಿ ಅಂತ ಅವ್ರ ಅಜ್ಜಿ ಪ್ರೀತಿಯಿಂದ ಇಟ್ಟ ನಿಕ್ ನೇಮ್ ಅಂತೆ. ಇದೀಗ ತನ್ನ ಲವರ್ಗಾಗಿ ಮಚ್ಚು ಲಾಂಗ್ ಹಿಡಿದು ಅಟ್ಟಹಾಸಗೈದು ತಾನೇ ಮತ್ತೊಂದು ಹೆಣ್ಣಿನ ಕತ್ತಿಗೆ ತಾಳಿ ಬಿಗಿದಿದ್ದನ್ನ ಮರೆತು ಕ್ರೈಮ್ ಜಗತ್ತಿಗೆ ಎಂಟ್ರಿ ಆಗಿರುವ ಗೂಳಿ ಅಲಿಯಾಸ್ ಚೇತನ್ ಮುಂದಿನ ಜೀವನ ಅದೇಗಿರುತ್ತೋ ಏನೋ. ಎತ್ತೊಡಲಿಗೆ ಬೆಂಕಿ ಇಟ್ಟು ಜೈಲು ಸೇರಿದ ಈ ಕ್ರಿಮಿಗಳ ಬದುಕು ಕೂಡ ಫೈನಲಿ ದುರಂತ ಅಂತ್ಯವಾಗೋದು ಗ್ಯಾರಂಟಿ.